ನಮಸ್ಕಾರ. ಸದಾನಂದ ಬಾಮ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಗೊಂದಲ ವಾತಾವರಣ ಇದೆ. ಸತೀಶ್ ಜಾರಕಿಹೊಳಿ ನಾನೇ ಅಲ್ಲ, ನನ್ನಿಂದಲೇ ಅಲ್ಲ ಅನ್ನುವಂಥ ಒಂದು ಕ್ರಿಯೆಯಲ್ಲಿ ತೊಡಗಿದ್ದಾರೆ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಪ್ರಕಾರವಾಗಿ ಇವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬೆಳಗಾವಿ ಬುಡ ಇದೆ, ಅಲ್ಲಿ ಚಿಕ್ಕೋಡಿಯವರನ್ನು ತಂದಿದ್ದಾರೆ. ಇದು ಅಸಾಧ್ಯದ ಮಾತು. ಇಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಬೆಳಗಾವಿಯಲ್ಲಿ ಯಾರಾದರೂ ಒಬ್ಬರನ್ನ ನೀವು ನೇಮಕ ಮಾಡಬೇಕಾಗಿತ್ತಂತ ಹೇಳಿದ್ದಾರೆ. ನಂತರ ಇವರು ಬೆಳಗಾವಿ ಮಹಾನಗರ ಪಾಲಿಕೆಗೆ 3 ಜನ ಸದಸ್ಯರನ್ನು ಆಯ್ಕೆ ಮಾಡಿದರು. ಇದು ಕಾಂಗ್ರೆಸ್ಸಿಗೆ ವಿರೋಧವನ್ನು ವ್ಯಕ್ತಪಡಿಸಿದವರು ಇವರು. ಬೆಳಗಾವಿ ದಕ್ಷಿಣದಲ್ಲಿ ಇಲ್ಲಿ ಸಮಿತಿಗೆ ಬೆಂಬಲ ಕೊಟ್ಟವರಿದ್ದಾರೆ. ನಂತರ BJPಗೆ ಬೆಂಬಲ ಕೊಟ್ಟವರನ್ನು ಇವರು ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ನಾರಾಜಾಗಿದ್ದಾರೆ ಅಂಥೇಳಿ ರಮೇಶ್ ಕುರ್ಚಿ ಅವರು ಹರಿಹಾರಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ನೀತಿ ಅನುಸರಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಏನು ನೀತಿ ಸಿದ್ಧಾಂತಗಳಿವೆ ಅದನ್ನು ಗಾಳಿಗೆ ತೂರಿದ್ದಾರೆ. ನಂತರ 12 ವರ್ಷಗಳಿಂದ ಒಬ್ಬನೇ ಒಬ್ಬ ಅಧ್ಯಕ್ಷನನ್ನು ಇಲ್ಲಿ ನೇಮಕ ಮಾಡಿದ್ದಾರೆ. ಬದಲಾವಣೆ ಇಲ್ಲ. ಹೀಗಾಗಿ ನಿಷ್ಠಾವಂತರಿಗೆ ತೊಂದರೆ ಆಗ್ತಾ ಇದೆ. ಇದನ್ನು ಸರಿಪಡಿಸಬೇಕು. DK ಶಿವಕುಮಾರ್ ಅವರು ಇದನ್ನು ಗಮನ ಹರಿಸಬೇಕು. ನಂತರ ಬೆಳಗಾವಿ ಏನು ಕಾಂಗ್ರೆಸ್ ಕಾರ್ಯಕರ್ತರೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗ್ತದೆ. ನಂತರ ಕಳೆದ ಏನು ರಾಯಬಾಗ್ ಕ್ಷೇತ್ರದಲ್ಲಿ ಅಲ್ಲಿ ಶಂಭು ಕಲ್ಲಳ್ಕರ್ ಕೊಡಬೇಕಾಗಿತ್ತು. ಅದರ ಅಲ್ಲಿ ತಮ್ಮ ಶಿಷ್ಯನೇ ಕೊಟ್ಟರು, ಅಲ್ಲಿ ಎಡವಟ್ಟು ಮಾಡಿದರು. ನಿಪ್ಪಾಣಿಯಲ್ಲಿ ಕಾಕಾ ಪಾಟೀಲ್ರು ಕೊಟ್ಟರು. ನಂತರ ಕಳೆದ MP ಚುನಾವಣೆಯಲ್ಲಿ ಉತ್ತಮ್ ಪಾಟೀಲ್ರಿಗೆ ಅಂದರೆ NCP ಅಭ್ಯರ್ಥಿ ಜೊತೆ ಒಳ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ತಮ್ಮ ಮಗಳನ್ನು ಆಯ್ಕೆ ಮಾಡಿದರು. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರಣತಂತ್ರವನ್ನು ಹೇಳೋದ್ರಿಂದ ಕಾಂಗ್ರೆಸ್ನಲ್ಲಿ ತತ್ವ ಸಿದ್ಧಾಂತಕ್ಕೆ ಬೆಲೆ ಇಲ್ಲ ಅನ್ನುವಂಥ ವಾತಾವರಣ ಇದೆ. ರಮೇಶ್ ಕುರ್ಚಿ ಅವರು ಇದನ್ನೇ ಹೇಳಿದ್ದಾರೆ. 20 ಕೋಟಿಯ ಅಧಿಕಾರಿಗಳು ಏನು ಲಾಸ್ ಮಾಡಿದರೆ ಅದನ್ನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಕೊಡಬೇಕು ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ನಂತರ ಬೆಳಗಾವಿ ದಕ್ಷಿಣದಲ್ಲಿ ಕಳೆದ ಸಲ ರಮಾಕಾಂತ ಕೊಂಡೋಸ್ಕರ್ ಸಮಿತಿ ಅಭ್ಯರ್ಥಿಗೆ ಬೆಂಬಲ ನೀಡಿದರು. ಕಾಂಗ್ರೆಸ್ ಅಭ್ಯರ್ಥಿ ಸೋಲುವಂತೆ ನೋಡಿಕೊಂಡ್ರು. ನಂತರ ಉತ್ತರದಲ್ಲಿಯೂ ಕೂಡ ಅದೇ ಆಯಿತು. ಬೆಳಗಾವಿ MP ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿದವರೇ ಇವರು. ನಂತರ ಕುಡ್ಚಿಯಲ್ಲಿ ಅಲ್ಲಿಯೂ ಕೂಡ ಮುಂದಿನ ಸಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವಂಥ ರಣತಂತ್ರವನ್ನು ಇವರು ಹೆಣೆದಿದ್ದಾರೆ. ಅಂದರೆ ತಮ್ಮ ಅಭ್ಯರ್ಥಿ ಅಲ್ಲಿ ನಿಲ್ಲಬೇಕು. ಒಟ್ಟಾರೆ ಏನು 13 ಶಾಸಕರಾಗಬೇಕಾಯಿತು, ಈಗ ಕೇವಲ 11 ಶಾಸಕರಾಗಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಎಡವಟ್ಟಿನಿಂದಲೇ ಆಗಿದೆ. ಒಟ್ಟಾರೆ ಸರಿಪಡಿಸದೇ ಇದ್ದರೆ ಈ ಗೊಂದಲ ಹಾಗೆ ಮುಂದುವರಿಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ನಂತರ ಗೋಕಾಕದಲ್ಲಿ ಅಶೋಕ್ ಪೂಜಾರಿನ ಕಾಂಗ್ರೆಸ್ ತಂದವರೇ ಇವರು. ಆದರೆ ನಂತರ ಇವರನ್ನು ಈಗ ಮೂಲೆ ಗುಂಪುವಾಗಿ ಆಗುವಂತೆ ನೋಡಿಕೊಂಡಿದ್ದಾರೆ. ಕಳೆದ BJP ಸರ್ಕಾರ ಕೂಡ ಇದೇ ಮಾಡಿತ್ತು. ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟದ್ದರಿಂದ ಆ ಪಕ್ಷಕ್ಕೆ ಹೀನಾಯವಾಗಿ ಸೋಲುಂಟಾಗಿದೆ. ಒಟ್ಟಾರೆ ಸತೀಶ್ ಜಾರಕಿಹೊಳಿ ರಣತಂತ್ರದಿಂದ ಕಾಂಗ್ರೆಸ್ ಚಿಲ್ಲಾಪಿಲ್ಲಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ತಮಗೆ ಆಗದವರನ್ನು ಮೂಲೆಗುಂಪು ಮಾಡಬೇಕನ್ನುವುದೇ ಇವರ ತಂತ್ರಗಾರಿಕೆಯಲ್ಲಿ. ಇನ್ನೊಂದು ರಮೇಶ್ ಕುರ್ಚಿ ಅವರು ಈ ಬಗ್ಗೆ ಏನು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಕೇಳಿಸ್ಕೊಳ್ಳೋಣ. ಆದರೆ ನಾವು ಕಾಂಗ್ರೆಸ್ ಪಕ್ಷ ತಗೊಂಡು ಬಂದ ನಂತರ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಇವತ್ತು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಏನ್ ನಾಮಿನೇಷನ್ಗಳು ಆಗ್ತಾ ಇದ್ದಾವೆ, ಯಾರು ಕಾಂಗ್ರೆಸ್ಸಿಗೆ ಎಂದೆಂದೂ ಹೆಲ್ಪ್ ಮಾಡಿದವರೆಲ್ಲ ಹಿಂದಿನ ವಿಧಾನಸಭಾ ಇವತ್ತಿನ ಲೋಕಸಭಾ ಮೊನ್ನೆ ಆದಂತ ಲೋಕಸಭಾ ಎಲೆಕ್ಷನ್ದಲ್ಲಿ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ನೀವು ನಾಮಿನೇಷನ್ ಮಾಡ್ತೀರಾ? ಇದು ಯಾ ನ್ಯಾಯ? ಇದು ರಾಜ್ಯದ ಅಧ್ಯಕ್ಷರೇನಿದ್ದಾರೆ DK ಶಿವಕುಮಾರ್ ಅವರಿಗೆ ನಾವು ವಿನಂತಿ ಮಾಡ್ತೇವಿ. ಏನ್ ನಾಮಿನೇಷನ್ ಆಗಿದಾವೆ ಎಲ್ಲ ಕ್ಯಾನ್ಸಲ್ ಆಗ್ಬೇಕು. ಎಲ್ಲಿ ಚಿಕ್ಕೋಡಿಯಿಂದ ಬಂದು ಇಲ್ಲಿ ಬಿಡ ಅಧ್ಯಕ್ಷ, ಇದು ನ್ಯಾಯ ಅಲ್ಲ? ನಿಮ್ಮ ಹಾಲಿ ಶಾಸಕರ ಸೂಟ್ ಇದಾರಲ್ಲ ಉತ್ತರ ವಿಧಾನಸಭೆ ಶಾಸಕರ ಸೂಟ್ ಸರ್, ಅವ್ರು ವಿರೋಧ ಮಾಡ್ತಾ ಇಲ್ಲ ಅವ್ರು ನೋಡಿ, ಅದಕ್ಕೆ ನಾನು ಹೇಳೋದು. ಬಟ್ ನಾನು ಒಂದು ಬೆಳಗಾವಿ ನಗರದ ನಾಗರಿಕನಾಗಿ ಚಿಕ್ಕೋಡಿಯಿಂದ ಬಂದು ಇಲ್ಲಿ ಬೆಳಗಾವಿ ಅರ್ಬನ್ ಡೆವಲಪ್ ಆಗೋ ಸಾಧ್ಯ ಇಲ್ಲ. ಇಲ್ಲಿ ಜನರಿಗೆ ಯಾರಿಗೂ ಮಾಡಿ ಇವತ್ತಾದ್ರೂ ಹೇಳ್ತೇನೆ, ನಾನು KPCC ಮೆಂಬರ್ ಅದೇನೆ, ನಂದು ಮೆಂಬರ್ಶಿಪ್ ತಗೊಳ್ಳಿ, ನಾನು ರೆಸಿಗ್ನೇಷನ್ ಕೊಡ್ತೇನೆ, ಒಂದು ಕಾರ್ಯಕರ್ತನಿಗೆ ಕೊಡಿ.
ಕೊಟ್ಟಿಲ್ಲ ಅವ್ರಿಗೆ, ಕುರುಬ ಸಮಾಜದವ್ರಿಗೆ ಕೊಡ್ಬೇಕಂತ ಕೊಟ್ಟಿದ್ದಾರೆ. ಯಾರು ಈ ಬೆಳಗಾವಿ ಕುರುಬರು ಇಲ್ವಾ? ಕುರುಬರು ಇಲ್ಲ, ಬೆಳಗಾವಿ ಕುರುಬರು ಇಲ್ಲ ಕಾಣ್ತೈತಿ. ಅವ್ರ ಕ್ಷೇತ್ರನಾಗ ಅಷ್ಟೇ ಕುರುಬರ ಹೇಳಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ದಂತ ಯಾರಿಗೆ ಕೊಡ್ಲಿರಿ? ನಾವು ನಮಗೆ ಬೇಕಂತ ನಾ ಎಂದೂ ಕೇಳಿಲ್ಲ, ಕೇಳು ಸಾಧ್ಯನೂ ಇಲ್ಲ. ಆದ್ರೆ ಇವು ತಮ್ಮ ರಾಜಕೀಯ ದೃಷ್ಟಿಯಿಂದ, ತಮ್ಮ ರಾಜಕೀಯ ಒಂದು ಈ ದೃಷ್ಟಿಯಿಂದ ಎಲ್ಲಿ ಯಾರು ಶ್ರೀರಾಮ್ ಸೇನೆಗೆ ಮದತ್ ಮಾಡೋದು, ಆಮೇಲೆ ಇಲ್ಲಿ ಬಿಜೆಪಿಗೆ ಮದತ್ ಮಾಡಿ ಕೆಲಸ ಆರಿಸಿ ತರುವಂತ ಕಾರ್ಯ ಮಾಡಿದವರೇ ಕಾಂಗ್ರೆಸ್ನವ್ರು, ಯಾರು ಕಾಂಗ್ರೆಸ್ ಕಾರ್ಯಕರ್ತರು. ಅದೇ ಯಾರು ಅನ್ನೋದು ಹೇಳ್ಬೇಕಲ್ರಿ. ಹಂಗ ಗಾಯಕೊಂಡು ಹೊಡೆದ್ರೆ ಮಂದಿ ಗೊತ್ತಾಗುದೇನ್ರಿ? ನಾನು ಹೇಳೋದಕ್ಕಿಂತ ನಿಮ್ಗ್ ಗೊತ್ತಿಲ್ವಾ? ನಿಮ್ಗೆ ನೀವು ಇಷ್ಟೊಂದು ಪತ್ರಕರ್ತರಿದ್ದೀರಿ, ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ನಮಗ್ ಗೊತ್ತಿತ್ತಂದ್ರೆ ನಾವು ಅಲ್ಲೇ ಸುದ್ದಿ ಮಾಡ್ತೀವಿ. ನೀವು ಮಾಡೋದು ಸಾಧ್ಯನೇ ಇಲ್ಲ ಆಗೈತಿ. ಆ ಪರಿಸ್ಥಿತಿನಾಗ ಬಂದಿರಿ, ನಾವ್ರೇ ಏನ್ ಮಾಡೋದು ಸರ್? ನಾ ಯಾಕೆ ಹೇಳ್ಬೇಕ್ರಿ? ನಾನು ಇಷ್ಟೇ ಸರ್, ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದನ್ನ ನೀವು ಈ ಚೇಂಜ್ ಆಗಬೇಕು. ಇನ್ನೊಂದು ಸರ್ ವಿಷಯ, ಕಳೆದ 12 ವರ್ಷದಿಂದ ಜಿಲ್ಲಾ ಅಧ್ಯಕ್ಷ ಆಗಲಿ, ಬೆಳಗಾವಿ ನಗರ ಅಧ್ಯಕ್ಷ ಆಗಲಿ, ಕಾಂಗ್ರೆಸ್ ಅಧ್ಯಕ್ಷ ಆಗಲಿ ಅಥವಾ ಬ್ಲಾಕ್ ಅಧ್ಯಕ್ಷ ಆಗಲಿ, ತತ್ಸಮ ಅಧ್ಯಕ್ಷ ಸ್ಥಾನಕ್ಕೆ ಅವರೇ ಅದಾರೆ. ಇವ್ರು ಬಿಟ್ಟು ಯಾರು ಕಾರ್ಯಕರ್ತರೇ ಇಲ್ವಾ? ಏನ್ ರೂಲ್ ಹೇಳ್ತಿದೆ, ಏನ್ ಬೈಲಾಸ್ ಹೇಳ್ತಿದೆ ನಮ್ ಕಾಂಗ್ರೆಸ್ ಬೈಲಾಸ್. ಆ ದೃಷ್ಟಿಯಿಂದ ಡಿ.ಕೆ. ಶಿವಕುಮಾರ್ ಇವತ್ತು ಪ್ರಯತ್ನ ಮಾಡಬೇಕು, ಇದನ್ನು ಹೇಳಬೇಕಾಗ್ತಿದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.